ಎಲ್ಲರಿಗೂ SH ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ತುಂಬ ದಿನಗಳಾಯಿತು ವಿಡಿಯೋ ಮಾಡೋದು. ಬ್ಯುಸಿ ಇದ್ದೆ ಸ್ವಲ್ಪ ನನ್ನದೇ ಕೆಲಸಗಳಲ್ಲಿ, ಸೊ ಹಾಗಾಗಿ ಮಾಡಲಿಕ್ಕಾಗಲಿಲ್ಲ. ತುಂಬ ವಿಷಯಗಳಿದೆ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ಬೇಕಾಗಿರುವಂಥದ್ದು. ಇತ್ತೀಚೆಗೆ ನನಗೆ ತುಂಬ ಒಂದು ಮನಸ್ಸಿಗೆ ಬರ್ತಾ ಇರುವಂಥ ವಿಷಯ ಏನು ಅಂತ ಹೇಳಿದರೆ, ಈಗ ಕೆಲವೊಂದು ಸಂಬಂಧಗಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಮೊದಲಿಗೆ ಎಲ್ಲದೂ ಚೆನ್ನಾಗಿರುತ್ತೆ. ಅವರ ಪಾರ್ಟ್ನರ್ ಮಾಡಿರುವಂಥದ್ದು, ಅದು ಫ್ರೆಂಡ್ಸ್ ಆಗಿರ್ಬೋದು ಅಥವಾ ಲವರ್ಸ್ ಆಗಿರ್ಬೋದು ಅಥವಾ ಲೈಫ್ ಪಾರ್ಟ್ನರ್ಸ್ ಆಗಿರ್ಬೋದು, ಎಲ್ಲದೂ ಚೆನ್ನಾಗೇ ಇರುತ್ತೆ ಪ್ರಾರಂಭದಲ್ಲಿ ಮೊದಲೊಂದು 2-3 ವರ್ಷಗಳು. ಆಮೇಲೆ ಹೋಗ್ತಾ 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 ಏನಾಗುತ್ತೆ, ಹೆಚ್ಚಾಗಿ ನಾನು ನೋಡಿರೋ ಇದರಲ್ಲಿ ಸಂದರ್ಭಗಳಲ್ಲಿ ಮೇಲ್ ಪಾರ್ಟ್ನರ್ ಏನಿರ್ತಾರೆ, ಈಗ ಹುಡುಗ ಅಥವಾ ಗಂಡ ಆಗಿರ್ಬೋದು, ಡಾಮಿನೇಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಪ್ರೀತಿ ಅನ್ನೋ ಹೆಸರಲ್ಲಿ ಹೆಣ್ಮಕ್ಳನ್ನು ಒಂದು ಥರದಲ್ಲಿ ಕಂಟ್ರೋಲ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅವರು. ನಾನು ಹೇಳಿದ ಹಾಗೆ ಇರಬೇಕು, ನಾನು ಬೇಡ ಅಂದ ಕಡೆ ಹೋಗಬಾರ್ದು, ಇಂಥವೆಲ್ಲ ರೆಸ್ಟ್ರಿಕ್ಷನ್ಸು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾರು ಸಹ ಎಲ್ಲಿ ಸಹ ಅವಳ ಮನಸ್ಸಲ್ಲಿ ಏನಿದೆ, ಅವಳಿಗೆ ಏನಾಗ್ತಾ ಇದೆ, ನಾನು ಮಾಡ್ತಾ ಇರೋದ್ರಿಂದ ಅವಳಿಗೇನಾದರೂ ಮನಸ್ಸಿಗೆ ನೋವಾಗ್ತಾ ಇದೆಯಾ ಅನ್ನೋದ್ರ ಬಗ್ಗೆ ಯಾರು ಸಹ ಯೋಚನೆ ಮಾಡಲಿಕ್ಕೆ ಹೋಗೋದಿಲ್ಲ. ಏನೋ ಅಂತ ಹೇಳಿದರೆ ನನ್ನ ಹಿಡಿತದಲ್ಲಿರಬೇಕು, ನನ್ನ ಕಂಟ್ರೋಲಲ್ಲಿರಬೇಕು, ನಾನು ಹೇಳಿದಾಗೆ ಕೇಳಬೇಕು. ಹಾಗಂತ ಅವಳು ಹೇಳಿದಾಗ ಅವ್ರು ಕೇಳ್ತಾರ? ಖಂಡಿತ ಇಲ್ಲ. ಆದರೆ ಇದನ್ನೆಲ್ಲ ಸಹಿಸ್ಕೊಂಡು ಎಲ್ಲರ ತಾಳ್ಮೆಗೂ ಒಂದು ಮಿತಿ ಇರುತ್ತೆ. ಯಾವುದೋ ಒಂದು ಸಮಯದಲ್ಲಿ ಅವಳ ಸಂಬಂಧದಿಂದ ಹೊರಗಡೆ ಬರ್ತಾಳೆ. ಹೊರಗಡೆ ಬಂದಾಗ ಅವ್ರ ಪ್ರತಿಕ್ರಿಯೆ ಹೇಗಿರುತ್ತೆ ಅಂತ ಹೇಳಿದರೆ, ನಾನೇನೋ ತುಂಬ ಒಳ್ಳೆಯವನು, ನಾನು ಅವಳಿಗೆ ಏನೋ ನನ್ನ ಸರ್ವಸ್ವನೇ ಕೊಟ್ಟುಬಿಟ್ಟೆ, ನನ್ನ ಖುಷಿನೆಲ್ಲ ಬದಿಗಿಟ್ಟು ಅವಳ ಖುಷಿಗೋಸ್ಕರ ನಾನೆಲ್ಲ ಒದ್ದಾಡಿದೆ, ಹಾಗೆ ಮಾಡಿದೆ, ಹೀಗೆ ಮಾಡಿದೆ, ಇಂಥವೆಲ್ಲ ಮಾತುಗಳು ಬರುವಂಥದ್ದು ತುಂಬ ಕಡೆ ನಾನು ನೋಡಿದ್ದೇನೆ. ಅದು ಆದರೆ ಯಾರೂ ಸಹ ಅವ್ರ ಸ್ವಾರ್ಥ ಇಲ್ಲದೆ ಯಾರಿಗೋಸ್ಕರ ಏನು ಮಾಡೋದಿಲ್ಲ. ನಾನು ಅದನ್ನು ತುಂಬ ಸಲ, ಈಗ ಕೆಲವರು ನನ್ನ ಹತ್ರ ಏನಾದರೂ ವಿಷಯಗಳನ್ನು ಶೇರ್ ಮಾಡಿಕೊಂಡಾಗ ನಾನು ಹೇಳಿದ್ದಿದೆ, ಪ್ರತಿಯೊಬ್ಬರು ಬೇರೆಯವರಿಗೆ ಏನಾದರೂ ಒಂದು ಸಹಾಯ ಉಪಕಾರ ಅಂತ ಮಾಡುವಾಗ ಅವರದ್ದೊಂದು ಸ್ವಾರ್ಥ ಇದ್ದೇ ಇರುತ್ತೆ ಅದರಲ್ಲಿ. ಯಾರು ಬೇರೆಯವರಿಗೋಸ್ಕರ ತನ್ನದೆಲ್ಲದನ್ನು ಬಿಟ್ಕೊಂಡು ಏನು ತನ್ನ ಜೀವನ ಹಾಳು ಮಾಡಿಕೊಂಡು ಬೇರೆಯವರಿಗೆ ಯಾರು ಅವ್ರ ಜೀವನದಲ್ಲಿ ಸಹಾಯ ಮಾಡಲಿಕ್ಕೆ ಹೋಗೋದಿಲ್ಲ. ಇದೆಲ್ಲ ಆದಮೇಲೆ ಏನು ಅಂತ ಹೇಳಿದರೆ, ಈಗೊಂದು ಟ್ರೆಂಡ್ ಸ್ಟಾರ್ಟ್ ಆಗಿದೆ, ಸ್ಟೇಟಸ್ನಲ್ಲಿ ಹಾಕುವಂಥದ್ದು, ಫೇಸ್ಬುಕ್ನಲ್ಲಿ ಬರೆಯುವಂಥದ್ದು. ನಾನು ತುಂಬ ಫೇಸ್ಬುಕ್ನಲ್ಲೆಲ್ಲ ಬರಹಗಳನ್ನು ನೋಡ್ತೇನೆ. ಅವರವರ ಸಮಂಧಗಳ ಮಧ್ಯೆ ಇರುವಂಥ ಬಿರುಕುಗಳು ಏನಿದೆ ಅಥವಾ ಏನು ಸಮಸ್ಯೆಗಳಿದೆ, ಅದನ್ನು ಅವರೇ ಕೂತ್ಕೊಂಡು ಪರಿಹಾರ ಮಾಡ್ಕೊಳ್ಬೇಕು ಹೊರತು ವಾಟ್ಸಪ್ನಲ್ಲಿ ಸ್ಟೇಟಸ್ ಹಾಕುವಂಥದ್ದು, ಫೇಸ್ಬುಕ್ನಲ್ಲಿ ಬರಹಗಳನ್ನು ಬರೆಯುವಂಥದ್ದು, ಇವರ ಮನಸ್ಸಿನ ನೋವಿಗೆ ಅಥವಾ ಇವರಿಗೆ ಬೇಜಾರಾಗಿದೆ, ಜೀವನದಲ್ಲಿ ಏನೋ ಸಮಸ್ಯೆ ಇದೆ ಅಂತ ಅದನ್ನು ಸಾರ್ವಜನಿಕವಾಗಿ ಹಾಕಿದಾಗ ಏನಾಗುತ್ತೆ, ಆ ಹೆಣ್ಣುಮಗಳ ಬದುಕು ಏನಾಗ್ಬೋದು, ಅಥವಾ ನೀವು ಅದನ್ನು ಹೇಳ್ಕೊಂಡ್ರೆ ನಿಮ್ಮ ಸಮಸ್ಯೆಗೆ ಏನಾದರೂ ಪರಿಹಾರ ಸಿಗುತ್ತಾ? ಖಂಡಿತ ಇಲ್ಲ ಅಲ್ವಾ? ಸೊ ನನಗೆ ನನ್ನ ತುಂಬ ಹತ್ತಿರದ ಸಂಬಂಧ ಒಬ್ಬರು ಹೇಳಿದ ಮಾತು, ಸ್ಟೇಟಸ್ ಅನ್ನುವಂಥದ್ದು ನಾವು ಹಾಕೋದು ಯಾವುದೋ ಒಂದು ವ್ಯಕ್ತಿಗೆ ಅದು ರೀಚ್ ಆಗಬೇಕು ಅಂತ. ಅದಕ್ಕೋಸ್ಕರ ಅವ್ರ ಮನಸ್ಸಿನಲ್ಲಿರುವಂಥದ್ದು, ಅವರಿಗೆ ಹೇಳಬೇಕಾಗಿರುವಂಥದ್ದನ್ನು ಅವರು ಸ್ಟೇಟಸ್ ಹಾಕ್ತಾರೆ. ನಾನು ಆಗ ಆರ್ಗ್ಯೂ ಮಾಡ್ತಿದ್ದೆ, ಇಲ್ಲ ಹಾಗಲ್ಲ, ಯಾಕಂದರೆ ನಾನು ಸಹ ಕೆಲವು ಬರಹಗಳನ್ನು ಸ್ಟೇಟಸ್ಸಿಗೆ ಹಾಕ್ತೇನೆ. ಬಟ್ ಅದು ಯಾರಿಗೂ ರೀಚ್ ಆಗಲಿ ಅಂತಲ್ಲ. ನನ್ನ ಅನುಭವಗಳು, ನನ್ನ ಲೈಫ್ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ನಾನು ಫೇಸ್ ಮಾಡಿರುವಂಥ ಕೆಲವು ಪ್ರಾಬ್ಲಮ್ಗಳು, ಅದನ್ನು ಹೇಗೆ ನಾನು ಓವರ್ಕಮ್ ಮಾಡಿದೆ, ಈ ವಿಷಯಗಳು ಬೇರೆಯವರಿಗೆ ಸ್ವಲ್ಪ ಒಂದು ಮಾದರಿಯಾಗಿರ್ಬೋದು, ಅವರ ಸಮಸ್ಯೆಗಳಿಗೆ ಇದರಿಂದ ಪರಿಹಾರ ಸಿಗ್ಬೋದು ಅನ್ನುವಂಥ ದೃಷ್ಟಿಯಿಂದ ನಾನು ಸ್ಟೇಟಸ್ಸಿಗೆ ಹಾಕೋದಾಗಿರ್ಬೋದು. ಫೇಸ್ಬುಕ್ನಲ್ಲಿ ಬರೆಯುವಂಥದ್ದು ತುಂಬ ಕಡಿಮೆ ನಾನು ಆಗ ವಾದ ಮಾಡ್ತಿದ್ದೆ. ಬಟ್ ಇತ್ತೀಚಿನ ದಿನಗಳಲ್ಲಿ ನೋಡುವಾಗ, ಕೆಲವರ ಒಂದು ಬಿಹೇವಿಯರನ್ನೆಲ್ಲ ನೋಡುವಾಗ ಹಾಗೆ ಅನಿಸುತ್ತೆ. ಬಟ್ ಏನು ಅಂದರೆ, ಈಗ ನನ್ನನ್ನು ಒಂದು ಟಾರ್ಗೆಟ್ ಮಾಡಿಕೊಂಡು ಯಾರಾದರೂ ಸ್ಟೇಟಸ್ ಹಾಕುವಂಥದ್ದಾಗಿರ್ಬೋದು, ಇನ್ನೊಂದು ಮತ್ತೊಂದು ಮಾಡಿದಾಗ ನನಗೆ ನಿಜವಾಗಿ ನಗು ಬರುತ್ತೆ. ನನಗೆ ಅಂಥದ್ದಕ್ಕೆಲ್ಲ ನಾನು ರಿಯಾಕ್ಟ್ ಮಾಡಲಿಕ್ಕೆ ಹೋಗೋದಿಲ್ಲ. ಯಾಕಂತ ಹೇಳಿದರೆ, ಈಗ ತುಂಬ ಮೆಚ್ಯೂರ್ಡ್ ಆಗಿದೆ ನಾನು ಕೆಲವೊಂದು ವಿಷಯಗಳಲ್ಲಿ, ಎಸ್ಪೆಷಲಿ ಸಂಬಂಧಗಳ ವಿಷಯದಲ್ಲಿ. ನಾನು ಯಾರ ಜೊತೆ ಹೇಗಿರಬೇಕು, ಎಷ್ಟು ಲಿಮಿಟ್ನಲ್ಲಿರಬೇಕು ಅದನ್ನು ಅರ್ಥ ಮಾಡ್ಕೊಂಡಿದ್ದೇನೆ. ಎಲ್ಲ ಸಂಬಂಧಗಳಲ್ಲೂ ನಾನು ಹೇಳೋದು, ಸ್ನೇಹ ಸಂಬಂಧ ಆಗಿರ್ಬೋದು, ನಮ್ಮ ಒಡಹುಟ್ಟಿದ ಸಂಬಂಧ, ರಕ್ತ ಸಂಬಂಧ, ಇನ್ನೊಂದು ಮತ್ತೊಂದು ಯಾವುದೇ ಸಂಬಂಧಗಳಿರಲಿ, ನನಗೆ ನಾನೇ ಒಂದು ಲಿಮಿಟ್ ಅಂತ ಹಾಕ್ಕೊಂಡಿದ್ದೇನೆ. ಆ ಲಿಮಿಟನ್ನು ಕ್ರಾಸ್ ಮಾಡಿ ನಾನು ಹೊರಗಡೆ ಹೋಗೋದಿಲ್ಲ. ವೈ ಕೇಳ್ಬೋದು ನೀವು, ಯಾಕೆ ಅಂತ ಹೇಳಿ. ತುಂಬ ನಾವು ಅವರಿಗೆ ಅವೈಲೇಬಲ್ ಇದ್ದಾಗ, ತುಂಬ ಅವ್ರ ಸಮಸ್ಯೆಗಳನ್ನು ಅವ್ರು ಬಾಯ್ಬಿಟ್ಟು ಹೇಳದೆ ನಾವೇ ಅರ್ಥ ಮಾಡಿಕೊಂಡು ಅದಕ್ಕೆ ಅವರಿಗೆ ಗೊತ್ತಿಲ್ಲದ ಹಾಗೆ ನಾವು ಪರಿಹಾರಗಳನ್ನು ಕೊಟ್ಟಾಗ, ಅವ್ರ ಮನಸ್ಸಲ್ಲಿ ನಾವು ಮಾಡಿರುವ ಕೆಲಸದ ಬಗ್ಗೆ
ಒಂದು ಗ್ರ್ಯಾಟಿಟ್ಯೂಡ್ ಇರೋದಿಲ್ಲ. ಈಗ ನನ್ನನ್ನು ಹೊಗಳಬೇಕು ಒಂದು 4 ಜನರ ಮುಂದೆ, ಅಥವಾ ನೀನು ಹಾಗೆ ಮಾಡಿದೆ ಹೀಗೆ ಮಾಡಿದೆ, ಐ ಆಮ್ ನಾಟ್ ಎಕ್ಸ್ಪೆಕ್ಟಿಂಗ್ ದಟ್. ಬಟ್ ಮನಸ್ಸಿನಲ್ಲಿ ನಮ್ಮ ಬಗ್ಗೆ ಅವರಿಗೆ ಇರುವಂಥ ಯಾವ ಭಾವನೆಗಳು ಸಹ ಬದಲಾಗೋದಿಲ್ಲ. ಸೊ ಅದು ತುಂಬ ಬೇಸರ ತರುವಂಥ ವಿಷಯ. ನನ್ನ ಅನುಭವನೇ ನಾನು ನೋಡಲಿಕ್ಕೆ ಹೋದರೆ, ಈಗೊಂದು 2-3 ವರ್ಷಗಳ ಹಿಂದೆ ಇದ್ದ ನನ್ನ ಕ್ಯಾರೆಕ್ಟರ್ ಏನಿದೆ ಈಗ ನಾನಿಲ್ಲ. ಹಾಗೆ ಅದು ಸಿಟ್ಟಾಗಿರ್ಬೋದು, ಅಥವಾ ಪ್ರತಿಯೊಂದು ಪರ್ಫೆಕ್ಟ್ ಆಗಿರಬೇಕು ಅಂತ ನಾನು ಕೆಲವೊಂದು ಸಲ ಮಕ್ಕಳಿಗೆ, ನನಗಿಂತ ಸಣ್ಣ ವಯಸ್ಸಿನಲ್ಲಿರುವವರಿಗೆಲ್ಲ ನಾನು ಹೇಳೋದಿತ್ತು, ನೋಡಿ ಅದನ್ನು ಹೀಗೆ ಮಾಡಿ, ಹೀಗೆ ಮಾಡಿದರೆ ಒಳ್ಳೆಯದಾಗುತ್ತೆ, ನಿಮಗೆ ಒಳ್ಳೆಯದದು ಅಂತ. ಆದರೆ ಅವರ ಒಳ್ಳೆಯದನ್ನು ಬಯಸಿ ನಾವು ಹೇಳಿದಾಗ ಅಲ್ಲಿ ಎಲ್ಲೋ ಒಂದು ಕಡೆ ನನ್ನನ್ನು ವಿಲನ್ ಮಾಡ್ತಾರೆ, ನಾನು ಹಿಟ್ಲರ್ ಆಗಿ ಕಾಣ್ತೇನೆ. ಎಲ್ಲೋ ಒಂದು ಕಡೆ ತುಂಬ ಜೋರು, ಅಯ್ಯೋ ಅವಳು ಎಷ್ಟು ಕಿರಿಕಿರಿ ಮಾಡ್ತಾಳೆ, ಅವಳು ಮಾಡುವ ಕಿರಿಕಿರಿ ಮನೇಲಿ ಅವಳ ಮಕ್ಕಳು ಹೇಗೆ ತಡ್ಕೊಳ್ತಾರೆ, ಹಾಗೆ ಹೀಗೆ ಬುಲ್ಶಿಟ್ ನಾನು ಹೇಳುವಂಥದ್ದು. ಸೊ ಅವ್ರು ಏನು ನೋಡಿದ್ದಾರೆ ನನ್ನ ಜೀವನ, ನನ್ನ ಡೈಲಿ ರೂಟೀನ್, ಅವ್ರಿಗೆ ಏನು ಗೊತ್ತಿದೆ, ನನ್ನ ಮಕ್ಕಳನ್ನು ನಾನು ಹೇಗೆ ನೋಡ್ಕೊಳ್ತೇನೆ, ಅವ್ರು ಹೇಗಿದ್ದಾರೆ, ಅವ್ರ ಮನಸ್ಸಲ್ಲಿ ನನ್ನ ಬಗ್ಗೆ ಏನು ಅಭಿಪ್ರಾಯ ಇದೆ, ಅದನ್ನು ತಿಳ್ಕೊಳ್ಳಿಕ್ಕೆ ಸಹ ಯೋಚನೆ ಮಾಡೋದಿಲ್ಲ ಕೆಲವೊಂದು ಸಲ. ಸೊ ಸುಮ್ಮನೆ ಮಾತಾಡೋದು. ಅಂದರೆ ಎಲ್ಲೋ ಒಂದು ಕಡೆ ನಾನು ಒಳ್ಳೆಯವರಾಗಬೇಕು, ನಾನು ಒಳ್ಳೆಯವಳಾಗಬೇಕು, ನಾನು ಒಳ್ಳೆಯವನಾಗಬೇಕು, ಆ ಥರದ್ದೊಂದು ದೃಷ್ಟಿ ಇಟ್ಕೊಂಡು ಒಬ್ಬರು ಒಳ್ಳೆಯವರಾಗೋದು ಹೇಗೆ, ಬೇರೆಯವರನ್ನು ಕೆಟ್ಟವ್ರು ಮಾಡಿದಾಗ ಮಾತ್ರ ಅವ್ರ ಜೊತೆಗೆ ನಿಂತ್ಕೊಂಡು ನಾವು ಒಳ್ಳೆಯವರಾಗಿ ಕಾಣ್ಬೋದು. ಕರೆಕ್ಟ್ ಅಲ್ವಾ? ಸೊ ಈ ಥರದ್ದೆಲ್ಲ ನೋಡುವಾಗ ನನಗನ್ಸೋದು, ಸುಮ್ಮನೆ ತಲೆ ಕೆಡಿಸ್ಕೊಳ್ಳೋದು ಯಾವುದೇ ವಿಷಯದ ಬಗ್ಗೆ ಸಹ, ಅಯ್ಯೋ ಅವರು ಹಾಗೆ ಹೇಳಿದ್ರು, ಇವ್ರು ಹೀಗೆ ಹೇಳಿದ್ರು, ಖಂಡಿತ ಯಾರೂ ಸಹ ಹಾಗೆ ಮಾಡಲಿಕ್ಕೆ ಹೋಗ್ಬೇಡಿ. ಹೇಳ್ಕೊಳ್ಳಿ, ಅವರಿಷ್ಟ, ಅವರ ಯೋಚನೆಗಳು, ಅವರಿಗೆ ಸ್ವಾತಂತ್ರ್ಯ ಇದೆ ಹೇಳ್ಕೊಳ್ಳಿಕ್ಕೆ. ನಾವು ಅದಕ್ಕೆ ತಲೆ ಕೆಡಿಸ್ಕೊಳ್ಬೇಕಾ? ಖಂಡಿತ ತಲೆ ಕೆಡಿಸ್ಕೊಳ್ಬಾರ್ದು. ನಾವು ಒಳ್ಳೇದು ಮಾಡಿದ್ದೇವಾ, ಅವರಿಗೆ ಒಳ್ಳೇದು ಹಾರೈಸಿದ್ದೇವಾ, ಸರಿ, ಮತ್ತಿನ್ಯಾಕೆ ನಾವು ಆ ಮಾತುಗಳಿಗೆಲ್ಲ ತಲೆ ಕೆಡಿಸ್ಕೊಳ್ಬೇಕು? ಕರೆಕ್ಟ್ ಅಲ್ವಾ?